ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ವಿಜ್ಞಾನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ಎರಡನೇ ಅಧ್ಯಾಯ ಆಗಿರ್ತಕ್ಕಂಥ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಆಮ್ಲಗಳ, ಪ್ರತ್ಯಾಮ್ಲಗಳ ಸಂಕ್ಷಿಪ್ತ ವಿವರಣೆಯನ್ನು ನಾವು ನೋಡಿದ್ದೀವಿ ಹಿಂದಿನ ತರಗತಿಗಳಲ್ಲಿ. ಇಂದಿನ ತರಗತಿಯಲ್ಲಿ ನಾವು ಲವಣಗಳ ಕುರಿತು ಅಧ್ಯಯನವನ್ನ ಮಾಡೋಣ. ಲವಣಗಳು ನಮಗೆ ಹೇಗೆ ಉಂಟಾಗ್ತವೆ ಅನ್ನೋದನ್ನ ನಾವು ಆಮ್ಲ ಪ್ರತ್ಯಾಮ್ಲದಲ್ಲಿ ನೋಡಿದ್ದೀವಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವರ್ತನೆಯಿಂದ ನಮಗೆ ಏನು ಉಂಟಾಗ್ತದಪ್ಪ ಅಂದ್ರೆ ಲವಣ ಉಂಟಾಗ್ತದೆ. ಆಮ್ಲ ಪ್ರತ್ಯಾಮ್ಲಗಳ ವರ್ತನೆಯಿಂದ ಉಂಟಾಗಿರ್ತಕ್ಕಂಥ ಈ ಲವಣವನ್ನ ನಾವು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಪಾಯಿಂಟ್ ಆಗ್ತದ. ಇಂದಿನ ತರಗತಿಯಲ್ಲಿ ನಾವು ಲವಣಗಳ ಕುರಿತು ಅಧ್ಯಯನವನ್ನ ಮಾಡೋಣ. ಲವಣಗಳು ಅಂತ ನಾವು ಯಾವ ಕರಿತೀವಿ, ಲವಣಗಳ ವರ್ತನೆ ಹೇಗಿರ್ತದ, ಮತ್ತೆ ಲವಣಗಳ ಉಪಯೋಗ ಏನು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಲವಣಗಳ ಕುರಿತು ಇನ್ನಷ್ಟು ನೋಡ್ರಿ, ವಿವಿಧ ಕ್ರಿಯೆಗಳಲ್ಲಿ ಲವಣಗಳು ಉಂಟಾಗುವುದನ್ನು ಹಿಂದಿನ ವಿಭಾಗಗಳಲ್ಲಿ ನಾವು ನೋಡಿದ್ದೇವೆ. ಈಗ ನಾವು ಅವುಗಳ ತಯಾರಿಕೆಯ ಲಕ್ಷಣಗಳು ಮತ್ತು ಉಪಯೋಗಗಳ ಕುರಿತು ಇನ್ನಷ್ಟು ತಿಳಿಯೋಣ. ಮೊದಲು ನಾವು ಆಮ್ಲ ಪ್ರತ್ಯಾಮ್ಲಗಳ ವರ್ತನೆಯಿಂದ ಕೂಡ ಲವಣಗಳು ಸಿಕ್ಕು, ಮತ್ತೆ ಆಮ್ಲಗಳು ಬೇರೆ ಬೇರೆ ವಸ್ತುವಿನೊಂದಿಗೆ ವರ್ತಿಸಿದಾಗಲೂ ನಮ್ಗೆ ಲವಣಗಳು ಸಿಕ್ತು, ಪ್ರತ್ಯಾಮ್ಲಗಳು ಬೇರೆ ಬೇರೆ ವಸ್ತುವಿನೊಂದಿಗೆ ವರ್ತನೆ ಮಾಡಿದಾಗಲೂ ನಮಗೆ ಲವಣಗಳು ಸಿಕ್ಕಿರ್ತಕ್ಕಂಥ ಈ ಲವಣಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಹೇಗೆ ಉಪಯೋಗ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಲವಣಗಳ ಕುಟುಂಬ ಅಂದ್ರೆ ಲವಣಗಳದ್ದು ಒಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿರ್ತಕ್ಕಂಥ ಲವಣಗಳು ನಮಗೆ ದಿನನಿತ್ಯ ಜೀವನದಲ್ಲಿ ಹೇಗೆ ಉಪಯೋಗಕಾರಿಯಾಗಿದ್ದಾವೆ ಅನ್ನೋದನ್ನ ನೋಡೋಣ. ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಲವಣಗಳು ತಟಸ್ಥವಾಗಿದ್ದು ಅವುಗಳ pH ಮೌಲ್ಯ ಏನಾಗಿರ್ತದಪ್ಪ ಅಂದ್ರೆ 7 ಆಗಿರ್ತದ. ನಾವು ಆಲ್ರೆಡಿ ಕಲ್ತಿದ್ದೀವಿ ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ pH ವ್ಯಾಲ್ಯೂ ಏನಿರ್ತದಪ್ಪ ಅಂದ್ರೆ ಪ್ರಬಲ ಆಮ್ಲದ ಅಂದ್ರದು 1 ಆಗಿರ್ತದ, ಪ್ರಬಲ ಪ್ರತ್ಯಾಮ್ಲದ ಅಂದ್ರದು 14 ಅಥವಾ 14 ಆಗಿರ್ತದ. ಆಮ್ಲಗಳು ಪ್ರತ್ಯಾಮ್ಲಗಳ ವರ್ತನೆಯಿಂದ ಏನಾಗ್ತದ, ತಟಸ್ಥೀಕರಣ ಕ್ರಿಯೆ ಆಗ್ತದ ಅನ್ನೋದು ನಮಗೆ ಗೊತ್ತದ. ಮೊದಲು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆಯಿಂದ ಯಾವ ಕ್ರಿಯೆ ಉಂಟಾಗ್ತದ, ತಟಸ್ಥೀಕರಣ ಕ್ರಿಯೆ ಉಂಟಾಗ್ತದ. ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ವರ್ತನೆ ಮಾಡ್ತು ಅಂದ್ರೆ ಏನಾಗ್ತದಪ್ಪ ಅಂದ್ರೆ ತಟಸ್ಥ ಆಗ್ತದ ದ್ರಾವಣ. ತಟಸ್ಥ ಆಗಿ ಅದ್ರ pH ವ್ಯಾಲ್ಯೂ ಎಷ್ಟು ಆಗ್ತದಪ್ಪ ಅಂದ್ರೆ 7. pH ವ್ಯಾಲ್ಯೂ ಎಷ್ಟು ಆಗ್ತದ 7 ಆಗ್ತದ ಅಂತ ನಾವು ಹೇಳ್ಬೋದು. ಅದೇ ತರ ಪ್ರಬಲ ಆಮ್ಲಗಳು ದುರ್ಬಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸುತ್ತು ಅಂದ್ರೆ ಅವಾಗ ಆ ದ್ರಾವಣ ಏನಾಗ್ತದಂದ್ರೆ ಆಮ್ಲೀಯವಾಗಿರ್ತದೆ. ಇಲ್ಲಿ ಪ್ರಬಲವಾದದ್ದು ಯಾವಾಗದ ಪ್ರಬಲ ಆಮ್ಲ ಅಂತ ಇಟ್ಕೊಳ್ಳಿ. ಪ್ರಬಲ ಆಮ್ಲ ಜೊತೆಗೆ ದುರ್ಬಲ ಪ್ರತ್ಯಾಮ್ಲ ವರ್ತಿಸ್ತು ಅಂದ್ರೆ ದುರ್ಬಲ ಪ್ರತ್ಯಾಮ್ಲ ವರ್ತನೆ ಮಾಡ್ತು ಅಂದ್ರೆ ಇಲ್ಲಿ ದ್ರಾವಣ ಏನಾಗಿರ್ತದೆ ಅಂದ್ರೆ ಆಮ್ಲೀಯವಾಗಿರ್ತದ ಅಂತ ನಾವು ಹೇಳಬಹುದು. ಅದೇ ತರ ದುರ್ಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ವರ್ತನೆಯಿಂದ ಆ ದ್ರಾವಣ ಏನಾಗಿರ್ತದ ಪ್ರತ್ಯಾಮ್ಲೀಯ ಆಗಿರ್ತದೆ. ಯಾವುದು ಸ್ಟ್ರಾಂಗ್ ಇರ್ತದ ಅದು ನಮಗೆ ಪ್ರಾಡಕ್ಟ್ ಅಲ್ಲಿ ಸಿಗ್ತದೆ. ಮೊದಲ ಆಮ್ಲ ಪ್ರಬಲ ಆಗಿತ್ತು, ದುರ್ಬಲ ಪ್ರತ್ಯಾಮ್ಲ ಜೊತೆಗೆ ವರ್ತನೆ ಮಾಡ್ತು ಅಂದ್ರೆ ಅದರ ದ್ರಾವಣ ಆಮ್ಲೀಯವಾಗಿರ್ತದ. ಮತ್ತೆ ಪ್ರಬಲ ಪ್ರತ್ಯಾಮ್ಲ ದುರ್ಬಲ ಆಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ಆ ದ್ರಾವಣ ನಮಗೆ ಪ್ರತ್ಯಾಮ್ಲೀಯವಾಗಿರ್ತದೆ. ಪ್ರಬಲ ಆಮ್ಲ ಪ್ರಬಲ ದುರ್ಬಲ ಪ್ರತಿವರ್ತನೆ ಮಾಡಿದಾಗ ನಮಗೆ ಆ ದ್ರಾವಣ ಏನಾಗಿರ್ತದ ತಟಸ್ಥೀಕರಣ ಆಗಿರ್ತದ. ಅದು pH 7 ಆಗ್ತದ ಅಂತ ನಾವು ನೋಡಬಹುದು. ಓಕೆ, ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳು. ಇಲ್ಲಿ ನೋಡಿ, ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಲವಣಗಳು ತಟಸ್ಥವಾಗಿದ್ದು ಅವುಗಳ pH ಮೌಲ್ಯ 7 ಆಗಿರ್ತದ. ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲದ ಲವಣಗಳು 7ಗಿಂತ ಕಡಿಮೆ ಇರ್ತದೆ. ಇಲ್ಲಿ ಏನಾಗಿರ್ತದ 7ಗಿಂತ ಕಡಿಮೆ ಇರ್ತದೆ. ಯಾಕಂದ್ರೆ ಇದು ಆಮ್ಲೀಯ ಗುಣವನ್ನ ಹೊಂದಿದೆ. pH ಮೌಲ್ಯ 7ಗಿಂತ ಕಡಿಮೆ. ಇಲ್ಲಿ ಒಂದ್ ವೇಳೆ ಆಮ್ಲೀಯತೆ ಕಡಿಮೆ ಇದ್ದು ಪ್ರತ್ಯಾಮ್ಲೀಯತೆ ಹೆಚ್ಚಿದ್ದಾಗ ಅಬೌವ್ 7 ಅಂದ್ರೆ 7ಗಿಂತ ಹೆಚ್ಚಾಗಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳು. ನಾವು ಸಾಮಾನ್ಯ ಉಪ್ಪು ಅಂತ ಯಾವುದು ಕರಿತೀವಿ. ಉಪ್ಪು ಒಂದು ಏನಲ್ಲಪ್ಪ ಅಂದ್ರೆ ಲವಣ. ಮೊದಲ ಈ ಸಾಮಾನ್ಯ ಉಪ್ಪು ನಮಗೆ ಹೇಗೆ ಉಂಟಾಗ್ತದೆ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಉಪ್ಪಿನ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಅಂತಕ್ಕಂಥ ಒಂದು ಪ್ರತ್ಯಾಮ್ಲ ಆಮ್ಲ ಅಂತಕ್ಕಂಥ ಕ್ಲೋರಿನ್ ಜೊತೆಗೆ ಸೇರಿ ಏನಾಗ್ತದೆ ಇಲ್ಲಿ ಲವಣ ಉಂಟಾಗ್ತದೆ. ಮೊದಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆಯಿಂದ ನಮಗೆ ಏನು ಉಂಟಾಗ್ತದ ಲವಣ ಆಗಿರ್ತಕ್ಕಂಥ ಉಪ್ಪು ಉಂಟಾಗ್ತದೆ. ಉಪ್ಪಿನ ರಾಸಾಯನಿಕ ಹೆಸರು ಏನಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ನಾವು ಕರಿತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿ
HCl ಏನು NaOH. ಈ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದೊಂದು ಪ್ರತ್ಯಾಮ್ಲ. ಇದು ಎಂಥ ಪ್ರತ್ಯಾಮ್ಲ? ಪ್ರಬಲ ಪ್ರತ್ಯಾಮ್ಲ. ಮೊದಲ ಪ್ರಬಲ ಪ್ರತ್ಯಾಮ್ಲವು ಪ್ರಬಲ ಆಮ್ಲದೊಂದಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರಬಲ ಆಮ್ಲ ಆಗಲ್ಲ. ಸೊ NaOH ಅಂತಕ್ಕಂಥ ಪ್ರತ್ಯಾಮ್ಲವು HCl ಅಂತಕ್ಕಂಥ ಆಮ್ಲದ ಜೊತೆಗೆ ವರ್ತಿಸಿ ನಮಗೆ ಏನು ಉಂಟು ಮಾಡಬೇಕು? ಲವಣ ಮತ್ತು ನೀರು ಉಂಟು ಮಾಡಬೇಕು. ಸೊ ಇಲ್ಲಿ NaCl H2O ಆಗ್ತದೆ. ಏನಾಗ್ತದ? NaCl ಪ್ಲಸ್ H2O. H2O ಅಂದ್ರೆ ವಾಟರ್. ಓಕೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ವರ್ತನೆ ಮಾಡಿ ಉಪ್ಪು ಅಂತಕ್ಕಂಥ ಲವಣವನ್ನು ಉಂಟು ಮಾಡುವುದರ ಜೊತೆಗೆ ನೀರನ್ನ ಬಿಡುಗಡೆ ಮಾಡ್ತದೆ. ಸೊ ನಮಗೆ ಈ ಪ್ರಬಲ ಪ್ರತ್ಯಾಮ್ಲ ಪ್ರಬಲ ಆಮ್ಲಗಳ ವರ್ತನೆಯಿಂದ ಏನು ಸಿಕ್ತು? ಲವಣ ಸಿಕ್ತು. ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಲವಣವನ್ನು ಸೋಡಿಯಂ ಕ್ಲೋರೈಡ್ ಎಂದು ಕರೆಯುತ್ತಾರೆ ಎಂಬುದನ್ನು ನೀವು ಈಗಾಗಲೇ ಕಲಿತಿದ್ದೀರಿ. ಸೊ ಸೋಡಿಯಂ ಕ್ಲೋರೈಡ್ ಉಪ್ಪಿನ ರಾಸಾಯನಿಕ ಹೆಸರು ಅಂತ ನಾವು ಕರಿತೀವಿ. ಹೇಗೆ ಉಂಟಾಗ್ತದೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ವರ್ತನೆ ಮಾಡಿದಾಗ ನಮಗೆ ಲವಣ ಆಗಿರ್ತಕ್ಕಂಥ ಉಪ್ಪು ಮತ್ತು ನೀರು ಬಿಡುಗಡೆ ಆಗ್ತದೆ ಅನ್ನೋದು ನಮಗೆ ಆಮ್ಲ ಪ್ರತ್ಯಾಮ್ಲಗಳ ವರ್ತನೆಯಲ್ಲಿ ನಾವು ಕಲ್ತೀವಿ. ಹೌದಲ್ಲ? ಸೊ ನೆಕ್ಸ್ಟ್ ನೋಡ್ರಿ, ನೀವು ಆಹಾರದಲ್ಲಿ ಬಳಸುತ್ತಿರುವುದು ಇದೇ ಲವಣವನ್ನು. ಇದೊಂದು ತಟಸ್ಥ ಲವಣ ಎಂಬುದು ನೀವು ಮೇಲಿನ ಚಟುವಟಿಕೆಗಳಲ್ಲಿ ಗಮನಿಸೇ ಇರುತ್ತೀರಿ. ಯಾಕೆ ತಟಸ್ಥ ಲವಣ ಇದು ಅಂತ ನಾವು ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ರಬಲ ಪ್ರತ್ಯಾಮ್ಲ ಮತ್ತು ಪ್ರಬಲ ಆಮ್ಲಗಳದಾವ. ಮೊದಲ ಪ್ರಬಲ ಪ್ರತ್ಯಾಮ್ಲ ಪ್ರಬಲ ಆಮ್ಲಗಳ ವರ್ತನೆಯಿಂದ ಉಂಟಾಗಿರ್ತಕ್ಕಂಥ ಲವಣದ pH ಎಷ್ಟಿರ್ತದ? 7 ಇರ್ತದ. ಓ ಯಾಕೆ 7 ಇರ್ತದ? ತಟಸ್ಥವಾಗಿರ್ತದ ಅಂತ ನಾವು ಹೇಳ್ತೀವಿ. ಸೊ ಇದ್ರ pH ವ್ಯಾಲ್ಯೂ ಎಷ್ಟಿರ್ತದಪ್ಪ ಅಂದ್ರೆ 7 ಇರ್ತದೆ. ಯಾಕೆ 7 ಇರ್ತದೆ ಅಂದ್ರೆ ಇದು ತಟಸ್ಥವಾಗಿರ್ತದ ಲವಣ. ಯಾಕೆ ತಟಸ್ಥವಾಗಿರ್ತದೆ ಅಂದ್ರೆ ಇಲ್ಲಿ ಪ್ರಬಲ ಪ್ರತ್ಯಾಮ್ಲ ಪ್ರಬಲ ಆಮ್ಲಗಳ ವರ್ತನೆಯಿಂದ ಉಂಟಾಗಿರ್ತಕ್ಕಂಥ ಲವಣ ಏನಾಗಿರ್ತದ? ತಟಸ್ಥವಾಗಿರ್ತದ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಸೊ ಸಮುದ್ರದ ನೀರು ತನ್ನಲ್ಲಿ ವಿಲೀನವಾಗಿರುವ ಅನೇಕ ಲವಣಗಳನ್ನು ಒಳಗೊಂಡಿದೆ. ಲವಣಗಳಿಂದ ಸೋಡಿಯಂ ಕ್ಲೋರೈಡ್ ಅನ್ನು ಬೇರ್ಪಡಿಸಲಾಗುತ್ತದೆ. ಘನ ಉಪ್ಪಿನ ಸಂಗ್ರಹಗಳು ವಿಶ್ವದ ಅನೇಕ ಭಾಗಗಳಲ್ಲಿ ಕಂಡುಬರುತ್ತವೆ. ಈ ದೊಡ್ಡ ಹರಳುಗಳು ತಮ್ಮಲ್ಲಿರುವ ಕಲ್ಮಶಗಳಿಂದಾಗಿ ಸಾಮಾನ್ಯವಾಗಿ ಕಂದು ಬಣ್ಣ ಹೊಂದಿರುತ್ತವೆ. ಇದನ್ನು ಕಲ್ಲುಪ್ಪು ಅಥವಾ ರಾಕ್ ಸಾಲ್ಟ್ ಅಂತ ಹೇಳಿ ಕರೀತೀವಿ. ಸೊ ಈ ಸಮುದ್ರದಲ್ಲಿ ಯಾವ ಅಂಶ ಹೆಚ್ಚಿರ್ತದಪ್ಪ ಅಂದ್ರೆ ಉಪ್ಪಿನ ಅಂಶ ಹೆಚ್ಚಿರ್ತದೆ. ಅಂದ್ರೆ ಸೋಡಿಯಂ ಕ್ಲೋರೈಡ್ ನ ಅಂಶ ಸಮುದ್ರದಲ್ಲಿ ಹೆಚ್ಚಾಗಿದ್ದು ಆ ಉಪ್ಪಿನ ಜೊತೆಗೆ ಸಮುದ್ರದಲ್ಲಿರ್ತಕ್ಕಂಥ ಕಲ್ಮಶಗಳು ಬೆರೆತು ಏನಾಗ್ಬಿಡ್ತದಪ್ಪ ಅಂದ್ರೆ ಅದರ ಕಲರ್ ಚೇಂಜ್ ಆಗ್ತದೆ. ಯಾವ ಕಲರ್? ಕಪ್ಪು ಬಣ್ಣಕ್ಕೆ ಬದಲಾವಣೆ ಹೊಂದದ. ಅಂದ್ರೆ ಕಲ್ಲುಪ್ಪು ಅಂತ ಕರಿತೀವಿ ನಾವು. ಕಂದು ಬಣ್ಣ ಹಿಂಗ್ ಬ್ರೌನ್ ಕಲರ್ ಇರ್ತದೆ ನೋಡಿ. ಕಂದು ಬಣ್ಣ ಇತ್ತು ಅಂದ್ರೆ ಅಲ್ಲಿ ಕಲ್ಮಶಗಳು ಉಪ್ಪಿನ ಜೊತೆಗೆ ಕಲ್ಮಶಗಳು ಬೆರೆತು ಅದೇನಾಗ್ತದೆ? ರಾಕ್ ಸಾಲ್ಟ್ ಅಂದ್ರೆ ಕಲ್ಲುಪ್ಪು ಅಂತ ಕರಿತೀವಿ. ಕಲ್ಲಿನ ಜೊತೆಗೆ ಉಪ್ಪು ಬೆರೆಸೋದ್ರಿಂದ ಕಲ್ಲುಪ್ಪು. ಆ ಉಪ್ಪಿನಲ್ಲಿ ಗಟ್ಟಿ ಆಗಿರ್ತಕ್ಕಂಥ ಕಲ್ಮಶಗಳು ಸೇರಿ ಅದೇನಾಗ್ತದೆ? ಗಟ್ಟಿ ಆಗ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ರಾಕ್ ಸಾಲ್ಟ್ ಅಥವಾ ಕಲ್ಲುಪ್ಪು ಅಂತ ಹೇಳಿ ಕರಿತೀವಿ. ಆದಿ ಜೀವಕಲ್ಪದ ಸಮುದ್ರಗಳು ಒಣಗಿ ಹೋದಾಗ ಕಲ್ಲುಪ್ಪಿನ ಪದರಗಳು ಉಂಟಾಗಿವೆ. ಇಲ್ಲಿದ್ದಲಿನಂತೆ ಕಲ್ಲುಪ್ಪಿನ ಗಣಿಗಾರಿಕೆ ನಡೆಸಲಾಗುತ್ತದೆ. ನಾವು ಕಲ್ಲಿದ್ದಲಿನ ಗಣಿಗಾರಿಕೆ ನಡೆಸ್ತೀವಲ್ಲ. ಸೊ ಗಣಿಗಾರಿಕೆ ಮಾಡಿ ಕಲ್ಲಿದ್ದಲನ್ನ ತೆಗೆದ ಹಾಗೇನೆ ನಾವು ಈ ಕಲ್ಲು ಉಪ್ಪು ಕೂಡ ಏನಾಗಿರ್ತದಪ್ಪ ಅಂದ್ರೆ ಸಮುದ್ರದ ದಡದಲ್ಲಿ ಬತ್ತಿ ಹೋಗಿರ್ತಕ್ಕಂಥ ಸಮುದ್ರದಲ್ಲಿ ಈ ಕಲ್ಲು ಉಪ್ಪಿನ ಗಣಿಗಳಿರ್ತಾವ. ಅವುಗಳನ್ನು ನಾವು ಗಣಿಗಾರಿಕೆ ಮಾಡುವುದರ ಮುಖಾಂತರ ಉಪ್ಪನ್ನ ತೆಗೆದು ಅದನ್ನು ಶುದ್ಧೀಕರಣ ಮಾಡಿ ಸರಬರಾಜು ಮಾಡ್ತೀವಿ. ಓಕೆ. ನೆಕ್ಸ್ಟ್ ನೋಡ್ರಿ, ಸೊ ಮಹಾತ್ಮ ಗಾಂಧೀಜಿಯವರ ದಂಡಿ ಯಾತ್ರೆಯ ಕುರಿತು ನೀವು ಕೇಳಿರಬಹುದು. ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆ ಸತ್ಯಾಗ್ರಹವನ್ನ ಮಾಡಬೇಕಾದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ದಂಡಿಯಲ್ಲಿ ಉಪ್ಪನ್ನ ಮುಷ್ಟಿಯಲ್ಲಿ ಹಿಡಿತಾರೆ. ಹೌದಲ್ಲ? ಉಪ್ಪನ್ನ ಮುಷ್ಟಿಯಲ್ಲಿ ಹಿಡಿದು ಸ್ವತಂತ್ರ ಸಿಗುವವರೆಗೂ ಈ ಉಪ್ಪಿನ ಮುಷ್ಟಿಯನ್ನ ನಾನು ಬಿಚ್ಚಲಾರೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡ್ತಾರೆ. ಹೌದಲ್ಲ? ಅದು ಅವಾಗ ಉಪ್ಪು ಅಂತಕ್ಕಂಥದ್ದೊಂದು ಏನಾಗಿರ್ತದ? ಇಲ್ಲಿ ಮೇನ್ ಏನ್ ಹೇಳ್ತಾರಪ್ಪ ಅಂದ್ರೆ ಉಪ್ಪಿನ ಮಹತ್ವವನ್ನ ಕುರಿತು ಹೇಳ್ತಾರೆ ಗಾಂಧೀಜಿಯವರು. ಸೊ ಸೋಡಿಯಂ ಕ್ಲೋರೈಡ್ ನಮ್ಮ ಸ್ವತಂತ್ರ ಹೋರಾಟದ ಒಂದು ಪ್ರಮುಖ ಸಂಕೇತವಾಗಿತ್ತು ಎಂಬುದು ನಿಮಗೆ ಗೊತ್ತಿದೆ. ಅಂದ್ರೆ ಈ ಉಪ್ಪನ್ನ ಸಂಕೇತವಾಗಿ ಇಟ್ಕೊಂಡು ಸ್ವತಂತ್ರದ ಹೋರಾಟಕ್ಕಾಗಿ ಗಾಂಧೀಜಿಯವರು ಸತ್ಯಾಗ್ರಹವನ್ನ ಮಾಡ್ತಾರೆ ದಂಡಿಯಲ್ಲಿ. ಈ ಉಪ್ಪನ್ನ ಸ್ವತಂತ್ರದ ಸಂಕೇತವಾಗಿ ಅವರ ಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಾರೆ. ಓಕೆ. ನೆಕ್ಸ್ಟ್ ನೋಡ್ರಿ, ಸೊ ಸಾಮಾನ್ಯ ಉಪ್ಪು ರಾಸಾಯನಿಕಗಳಿಗೆ ಒಂದು ಕಚ್ಚಾ ವಸ್ತು ಅಂತ ಹೇಳ್ಬೋದು. ಈ ಸಾಮಾನ್ಯ ಉಪ್ಪನ್ನ ನಾವು ಬೇರೆ ಒಂದು ರಾಸಾಯನಿಕಗಳನ್ನ ಪಡೆಯುವುದಕ್ಕೆ ಕಚ್ಚಾ ವಸ್ತುವಾಗಿ ಉಪಯೋಗ ಮಾಡ್ತೀವಿ. ಸೊ ಈ ಉಪ್ಪಿನಿಂದ ಯಾವ ಕಚ್ಚಾ ವಸ್ತುಗಳನ್ನ
ಹೈಡ್ರಾಕ್ಸೈಡ್, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚೆಲುವೆ ಪುಡಿಯಂತಹ ಅನೇಕ ದಿನಗಳಿಗೆ ವಸ್ತುಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಈಗ ನಾವು ಹೇಗೆ ಒಂದು ವಸ್ತುವನ್ನು ಈ ಎಲ್ಲಾ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಎಂಬುದನ್ನು ನಾವು ನೋಡೋಣ. ಸೊ ನಮಗೆ ಈ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಹೇಗೆ ಸಿಕ್ತದಪ್ಪ ಅನ್ನೋದು ಗೊತ್ತಾಯಿತು. ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ಗಳ ವರ್ತನೆಯಿಂದ ನಮಗೆ ಸೋಡಿಯಂ ಕ್ಲೋರೈಡ್ ಸಿಗ್ತದ. ಬಟ್ ಈ ಸೋಡಿಯಂ ಕ್ಲೋರೈಡ್ ಏನು NaCl ಅಂತ ಕರಿತೀವಲ್ಲ, ಈ ಸೋಡಿಯಂ ಕ್ಲೋರೈಡ್ ಅನ್ನ ಇಟ್ಕೊಂಡು ಈ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥ ಕಚ್ಚಾ ವಸ್ತುವನ್ನ ಬಳಸ್ಕೊಂಡು ನಾವು ವಾಷಿಂಗ್ ಸೋಡಾ ಪಡಿಬಹುದು, ಮತ್ತೆ ಚೆಲುವೆ ಪುಡಿಯನ್ನ ಪಡಿಬಹುದು, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಪಡಿಬಹುದು, ಅಡುಗೆ ಸೋಡಾವನ್ನ ಪಡಿಬಹುದು. ಈ ಸಾಮಾನ್ಯ ಉತ್ಪನ್ನ ಒಂದನ್ನ ಇಟ್ಕೊಂಡು ಇನ್ನು ಬೇರೆ ಬೇರೆ ಲವಣಗಳನ್ನ ಇದರಿಂದ ಪಡಿಬಹುದು. ಈ ಉಪ್ಪಿನ ಜೊತೆಗೆ ಬೇರೆ ಬೇರೆಗಳ ವರ್ತನೆ ಆದಾಗ ಬೇರೆ ಬೇರೆ ಲವಣಗಳು ನಮಗೆ ಉಂಟಾಗ್ತವೆ ಅನ್ನೋದನ್ನ ನೋಡೋಣ. ಸೊ ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ನಾವು ಯಾವುದು ಕರಿತೀವಿ? ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಕರಿತೀವಿ, ಹೌದಲ್ಲ? ಈ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಬೇಕಿದ್ರು ನಮ್ಗೆ ಏನ್ ಬೇಕು? ಸೋಡಿಯಂ ಕ್ಲೋರೈಡ್ ಬೇಕು, ಹೌದಲ್ಲ? ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಜೊತೆಗೆ ಸೋಡಿಯಂ ಕ್ಲೋರೈಡ್ ಅನ್ನ ಪಡ್ಕೊಂಡಿವಿ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ವರ್ತನೆ ಮಾಡಿ NaCl ಅನ್ನ ಪಡ್ಕೊಂಡಿವಿ. ಈ NaCl ನಿಂದ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಪಡ್ಕೋಬಹುದು. ಗೊತ್ತಾಯ್ತಾ? ಹೇಗೆ ಪಡ್ಕೋಬಹುದಪ್ಪ ಅಂದ್ರೆ ಈ NaOH ಅನ್ನ ಸೋಡಿಯಂ ಕ್ಲೋರೈಡ್ ಅನ್ನ ಉಪಯೋಗ ಮಾಡಿ ಹೇಗೆ ಪಡ್ಕೋತೀವಿ ಅಂದ್ರೆ ಈ ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣ. ಸೊ ನಾನು ನಿಮಗೆ ಜಲೀಯ ದ್ರಾವಣ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಸೊ ಏನಪ್ಪಾ ಅಂದ್ರೆ ಯಾವ ದ್ರಾವಣಗಳು ನೀರಿನಲ್ಲಿ ಇರ್ತಾವೆ ಅಂದ್ರೆ ಅಕ್ವಿಯಸ್ ಫಾರ್ಮ್ ಅಥವಾ ಜಲೀಯ ಫಾರ್ಮ್, ಯಾವ ಲವಣಗಳು ನೀರಿನ ಅಂಶದಲ್ಲಿರ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ? ಜಲೀಯ ದ್ರಾವಣ ಅಂತ ಕರಿತೀವಿ. ಈ ಸೋಡಿಯಂ ಕ್ಲೋರೈಡ್ಗೆ ಏನ್ ಮಾಡಬೇಕಪ್ಪ ಅಂದ್ರೆ ವಾಟರ್ ಕೊಡಬೇಕು. ಏನ್ ಕೊಡಬೇಕು? ವಾಟರ್ ಕೊಡಬೇಕು. 2H2O 2NaCl plus 2H2O ಕೊಟ್ಟಾಗ ನಮ್ಗೆ ಏನು ಸಿಗ್ತದೆ ಅಂದ್ರೆ 2NaOH plus Cl plus H2 ಗ್ಯಾಸ್ ರಿಲೀಸ್ ಆಗ್ತದೆ. ಸೊ ಇಲ್ಲಿ ನೋಡ್ರಿ, ಈ ಸೋಡಿಯಂ ಕ್ಲೋರೈಡ್ ಹೆಂಗ್ ಪಡ್ಕೊಂಡಿವಿ ನಾವು ಅಂತ ಗೊತ್ತಾಗಿದೆ. ಮೊದಲ ಸಾಮಾನ್ಯ ಉಪ್ಪನ್ನ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ HCl ಪರಿವರ್ತನೆ ಮಾಡಿದಾಗ ನಮ್ಗೆ ಏನು ಸಿಗ್ತದ? NaCl plus H2O ಸಿಗ್ತದೆ. H2O ಸಿಗ್ತದೆ. ಈ NaCl ಜೊತೆಗೆ H2 ಅನ್ನ ಬೆರೆಸಿದ್ವಿ ಅಂದ್ರೆ ವಾಟರ್ ಅನ್ನ ಬೆರೆಸಿದ್ವಿ ಅಂದ್ರೆ ಈ NaCl ಈ ಸೋಡಿಯಂ ಕ್ಲೋರೈಡ್ ಜೊತೆಗೆ ವಾಟರ್ ಅನ್ನ ಮಿಕ್ಸ್ ಮಾಡಿದ್ವಿ ಅಂದ್ರೆ ನಮಗೆ ಏನು ಸಿಗ್ತದೆ? ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಸಿಗ್ತದ, ಕ್ಲೋರಿನ್ ಸಿಗ್ತದ, ಮತ್ತೆ ಹೈಡ್ರೋಜನ್ ಗ್ಯಾಸ್ ಕೂಡ ಸಿಗ್ತದೆ. ಗೊತ್ತಾಯ್ತಾ? ಈ ಸಾಮಾನ್ಯ ಉಪ್ಪಿನೊಂದಿಗೆ ವಾಟರ್ ಅನ್ನ ಮಿಕ್ಸ್ ಮಾಡಿದ್ವಿ ಅಂದ್ರೆ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಒಂದು ಲವಣ ಸಿಗ್ತದ, ಮತ್ತೆ ಕ್ಲೋರಿನ್ ಸಿಗ್ತದ, ಮತ್ತೆ H2 ಗ್ಯಾಸ್ ಸಿಗ್ತದೆ. ಈ ಮೂರು ಕೂಡ ನಮಗೆ ಉಪಯುಕ್ತ ಉತ್ಪನ್ನಗಳು ಅಂತ ನಾವು ಕರಿತೀವಿ. ಅಂದ್ರೆ ಈ ಮೂರರಿಂದಲೂ ಕೂಡ ನಾವು ಉಪಯೋಗಕರವಾಗಿ ಬಳಸ್ಕೋಬಹುದು ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ನ ಜಲೀಯ ದ್ರಾವಣ, ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ನಾವು ಬ್ರೈನ್ ದ್ರಾವಣ ಅಂತ ಕೂಡ ಕರಿತೀವಿ. ಸೊ ಈ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಏನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣ ಇದು. ಅಂದ್ರೆ ಸೋಡಿಯಂ ಕ್ಲೋರೈಡ್ ಜೊತೆಗೆ ವಾಟರ್ ನ ಮಿಕ್ಸ್ ಮಾಡ್ತೀವಲ್ಲ, ಈ ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣಕ್ಕೆ ನಾವು ಬ್ರೈನ್ ದ್ರಾವಣ ಅಂತ ಕೂಡ ಕರಿತೀವಿ. ಈ ಬ್ರೈನ್ ದ್ರಾವಣದ ಮೂಲಕ ನಾವು ಏನನ್ನ ಮಾಡಬಹುದು ಅಂದ್ರೆ ಇದಕ್ಕೆ ವಿದ್ಯುತ್ ಪ್ರವಾಹವನ್ನ ಹಾಯಿಸ್ಬೇಕು. ಅಂದ್ರೆ ಈ ಸೋಡಿಯಂ ಕ್ಲೋರೈಡ್ ನ ವಾಟರ್ ಜೊತೆಗೆ ಮಿಕ್ಸ್ ಮಾಡಿ ಕರೆಂಟ್ ಪಾಸ್ ಮಾಡಿದ್ವಿ ಅಂದ್ರೆ ಅದೇನಾಗ್ಬಿಡ್ತದಪ್ಪ ಅಂದ್ರೆ ಸೋಡಿಯಂ ಅಯಾನ್ಗಳು ಸಪರೇಟ್ ಆಗ್ತವ, ಕ್ಲೋರಿನ್ ಅಯಾನ್ಗಳು ಸಪರೇಟ್ ಆಗ್ತವ, H2 ಅಯಾನ್ಗಳು ಸಪರೇಟ್ ಆಗ್ತವ. ಸೊ ಇಲ್ಲಿ ಏನವ? ಸೋಡಿಯಂ ಅದ, ಕ್ಲೋರಿನ್ ಅದ, H2 ಅದ, ಹೈಡ್ರೋಜನ್ ಅದ. ಈ ಮೂರು ಅಯಾನ್ಗಳು ಅಂದ್ರೆ ಸೋಡಿಯಂ ಕ್ಲೋರೈಡ್ ಜೊತೆಗೆ ವಾಟರ್ ಅನ್ನ ಮಿಕ್ಸ್ ಮಾಡಿ ನಾವೇನ್ ಮಾಡ್ಬೇಕು? ಕರೆಂಟ್ ಅನ್ನ ಪಾಸ್ ಮಾಡಬೇಕು. ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದ್ವಿ ಅಂದ್ರೆ ಇಲ್ಲಿರ್ತಕ್ಕಂಥ ಮೂರು ಅಯಾನ್ಗಳು ಸಪರೇಟ್ ಆಗಿ ಏನಾಗ್ತದಪ್ಪ ಅಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ಗಳು ಕ್ಯಾಥೋಡ್ ಅಂಡ್ ಆನೋಡ್ ಅಲ್ಲಿ ಸಂಗ್ರಹವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ರಿಲೀಸ್ ಆಗುವುದರ ಜೊತೆಗೆ ಕ್ಲೋರಿನ್ H2 ಮತ್ತೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸೋಡಿಯಂ ಮತ್ತೆ ಈ ಹೈಡ್ರಾಕ್ಸೈಡ್ ಒಂದ್ ಕಡೆ ಸೇರಿ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದ,
ಮತ್ತೆ ಕ್ಲೋರಿನ್ ಮತ್ತು ಹೈಡ್ರೋಜನ್ ಗ್ಯಾಸ್ಗಳೇನಂತವ ಸಪ್ರೇಟ್ ಆಗ್ತವ. ಅಲ್ಲಿ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್, ಹೈಡ್ರೋಜನ್ ಮೂರು ಕೂಡ ನಮಗೆ ಸಿಗ್ತಾವೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ಲೋರಿನ್ ಅನಿಲ ಆನೋಡ್ನಲ್ಲಿಯೂ ಮತ್ತು ಹೈಡ್ರೋಜನ್ ಅನಿಲ ಕ್ಯಾಥೋಡ್ನಲ್ಲಿಯೂ ಬಿಡುಗಡೆಯಾಗುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುತ್ತದೆ. ಇಲ್ಲಿ ಪ್ರಯೋಗ ಕೊಟ್ಟವರು. ಸೊ ಇಲ್ಲಿ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಏನ್ ಪಾಸ್ ಮಾಡ್ತಾರ, ಕರೆಂಟ್ ಪಾಸ್ ಮಾಡ್ತಾರ. ಕ್ಯಾಥೋಡ್, ಆನೋಡ್ ಅಂಡ್ ಕ್ಯಾಥೋಡ್ ಅಂತಕ್ಕಂಥ ಎರಡು ಬ್ಯಾಟ್ರಿಗಳೆಲ್ಲ ಫಿಕ್ಸ್ ಮಾಡ್ತಾರೆ. ನೆಗೆಟಿವ್ ಅಂಡ್ ಪಾಸಿಟಿವ್. ಆನೋಡ್ ಅಂದ್ರೆ ಪಾಸಿಟಿವ್, ಕ್ಯಾಥೋಡ್ ಅಂದ್ರೆ ನೆಗೆಟಿವ್. ಇಲ್ಲಿ ಈ ನೆಗೆಟಿವ್ ಅಯಾನ್ಸ್ಗಳು ನೆಗೆಟಿವ್ ಕಡೆ ಪಾಸ್ ಆಗ್ತವ, ಪಾಸಿಟಿವ್ ಅಯಾನ್ಸ್ಗಳು ಪಾಸಿಟಿವ್ ಕಡೆಗೆ ಪಾಸ್ ಆಗ್ತವೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ದ್ರಾವಣ ಕ್ಯಾಥೋಡ್ನ ಸಮೀಪದಲ್ಲಿ ಬಂದೇನಾಗ್ತದ, ಸಂಗ್ರಹ ಆಗ್ತದ ಅಂತ ಅವರಿಗೆ ಹೇಳ್ತಾರೆ. ಓಕೆ, ಇದು ಪ್ರಯೋಗ ಮಾಡ್ತಕ್ಕಂಥ ಒಂದು, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಿಂದ ಪ್ರಮುಖ ಉತ್ಪನ್ನಗಳು ಅಂದ್ರೆ ಕ್ಲೋರ್ ಅಲ್ಕಲಿ ಮೆಥಡ್ ಅನ್ನು ಉಪಯೋಗ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಉಪಯುಕ್ತ ಉತ್ಪನ್ನಗಳನ್ನ ನಾವಿಲ್ಲಿ ಪಡ್ಕೊತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಚಲುವೆ ಪುಡಿ. ಸೊ ನಾವು ಸೋಡಿಯಂ ಕ್ಲೋರೈಡ್ ಅನ್ನ ಒಂದನ್ನೇ ಇಟ್ಕೊಂಡು ಇವೆಲ್ಲವನ್ನ ಪಡ್ಕೋಬಹುದು. ನೆಕ್ಸ್ಟ್ ಬರೋದು ಯಾವುದು, ಚಲುವೆ ಪುಡಿ. ಚಲುವೆ ಪುಡಿಯ ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ, ಚಲುವೆ ಪುಡಿಯನ್ನ ನಾವು ಏನನ್ನ ಉಪಯೋಗ ಮಾಡಿ ಪಡ್ಕೋತೀವಿ, ಈ ಸೋಡಿಯಂ ಕ್ಲೋರೈಡ್ ಅನ್ನೇ ಉಪಯೋಗ ಮಾಡ್ತೀವಿ. ಸೋಡಿಯಂ ಕ್ಲೋರೈಡ್ ಅನ್ನ ಉಪಯೋಗ ಮಾಡಿ ಮತ್ತೆ ಏನನ್ನ ಪಡ್ಕೋತೀವಿ, ಚಲುವೆ ಪುಡಿಯನ್ನ ಪಡ್ಕೋತೀವಿ. ಚಲುವೆ ಪುಡಿ ಜಲೀಯ ಸೋಡಿಯಂ ಕ್ಲೋರೈಡ್ ಅಂದ್ರೆ ಬ್ರೈನ್ ದ್ರಾವಣ, ಅದೇ ಯಾವುದು, ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಭಜನೆಯಲ್ಲಿ ಕ್ಲೋರಿನ್ ಉತ್ಪತ್ತಿಯಾಗುವುದು ನಿಮಗೆ ಈಗಾಗಲೇ ತಿಳಿದಿದೆ. ನಾವು ಇವಾಗಲೇ ಏನ್ ಮಾಡ್ತೀವಿ, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ವಿದ್ಯುತ್ ಪ್ರಭಾವವನ್ನು ಹಾಯಿಸಿದ್ವಿ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ನಮಗೆ ಕ್ಲೋರಿನ್ ಸಿಕ್ಕಿತ್ತು, ಹೌದಲ್ಲ. ಆ ಕ್ಲೋರಿನ್ ಅನ್ನ ಇಟ್ಕೊಂಡು ನಾವು ಏನನ್ನ ಪಡಿಬಹುದು, ಚಲುವೆ ಪುಡಿಯನ್ನ ಪಡಿಬಹುದು. ಈ ಕ್ಲೋರಿನ್ ಅನಿಲವನ್ನ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ, ತಯಾರಿಕೆಯಲ್ಲಿ ಬಳಸ್ತಾರೆ. ಆ ಕ್ಲೋರಿನ್ ಅನ್ನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಅಲ್ಲಿ ಬಳಸ್ತೀವಿ. ಓಕೆ, ಶುಷ್ಕ ಅರಳಿದ ಸುಣ್ಣ ಅಂತ ಕೂಡ ನಾವು ಇದನ್ನ ಕರಿತೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಫಸ್ಟ್ ಟಾಪಿಕ್ ಅಲ್ಲಿ ಕಲ್ತಿರಲ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಏನಂತ ಕರಿತೀವಿ, ಅರಳಿದ ಸುಣ್ಣ. ಅರಳಿದ ಸುಣ್ಣ, ಸುಟ್ಟ ಸುಣ್ಣ ಎಲ್ಲವೂ ಕೂಡ ಫಸ್ಟ್ ಟಾಪಿಕ್ ಅಲ್ಲಿ ಕಲ್ತೀವಿ. ಫಸ್ಟ್ ಟಾಪಿಕ್ ಸೆಕೆಂಡ್ ಟಾಪಿಕ್ ಈಗ ರಿಲೇಟೆಡ್ ಅದ ಅಂತೇಳಿ ಈ ಸೆಕೆಂಡ್ ಟಾಪಿಕ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ, ಹೌದಲ್ಲ. ನೆಕ್ಸ್ಟ್ ನೋಡ್ರಿ, ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಿಸಲಾಗುತ್ತದೆ. ನಾವು ಏನ್ ಮಾಡಬೇಕು, ಈ ಕ್ಲೋರಿನ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತನೆ ಮಾಡಿದ್ವಿ ಅಂದ್ರೆ ಕ್ಲೋರಿನ್ ಎಲ್ಲಿ ಬಿಡುಗಡೆ ಆಗುತ್ತೆ ನಮಗೆ, ಸೊ ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣಕ್ಕೆ ನಾವು ವಿದ್ಯುತ್ ಪ್ರವಾಹನ ಹಾಯಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ನಮಗೆ ಕ್ಲೋರಿನ್ ಸಿಕ್ಕಿತ್ತು. ಆ ಕ್ಲೋರಿನ್ ಅನ್ನ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣದ ಜೊತೆಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತದಪ್ಪ ಅಂದ್ರೆ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಸಿಗ್ತದೆ. ಈ ಬ್ಲೀಚಿಂಗ್ ಪೌಡರ್ ಅನ್ನು ನಾವು ಶುದ್ಧಕಾರಕ ಅಂದ್ರೆ ಕ್ರಿಮಿಕೀಟಗಳನ್ನ ಕೊಲ್ಲೋದಕ್ಕೆ ನೀರಿನಲ್ಲಿ ಉಪಯೋಗ ಮಾಡ್ತೀವಿ. ಸೊ ಕಾರ್ಪೊರೇಷನ್ ವಾಟರ್ ಎಲ್ಲೆಲ್ಲ ಬರ್ತಿರ್ತಾವೆ, ನಲ್ಲಿ ನೀರಿನಲ್ಲಿ ಕೆಲವೊಂದ್ಸಲ ಈ ಮಳೆಗಾಲ ಅಂತಂದ್ರೆ ಸ್ಮೆಲ್ ಬರ್ತಾವ ವಾಟರ್ ಎಲ್ಲ. ಯಾಕೆ ಸ್ಮೆಲ್ ಬರ್ತಾವಪ್ಪ ಅಂದ್ರೆ ಅದರಲ್ಲಿ ಏನ್ ಮಿಕ್ಸ್ ಮಾಡಿರ್ತಾರೆ ಅಂದ್ರೆ ಈ ಬ್ಲೀಚಿಂಗ್ ಪೌಡರ್ ಅನ್ನ ಮಿಕ್ಸ್ ಮಾಡ್ತಾರೆ. ಯಾಕೆ ಬ್ಲೀಚಿಂಗ್ ಪೌಡರ್ ಅನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ತಾರಪ್ಪ ಅಂದ್ರೆ ನೀರಿನಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳು, ಸೂಕ್ಷ್ಮಾಣು ಜೀವಿಗಳನ್ನ ಈ ಬ್ಲೀಚಿಂಗ್ ಪೌಡರ್ ಏನ್ ಮಾಡ್ತದ, ಕೀಲ್ ಮಾಡ್ತದೆ, ಅಂದ್ರೆ ಕೊಲೆ ಮಾಡಿ ನೀರನ್ನ ಸ್ವಚ್ಛಕಾರಕ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಈ ಬ್ಲೀಚಿಂಗ್ ಪೌಡರ್ ಅನ್ನ ಉಪಯೋಗ ಮಾಡ್ತೀವಿ, ಗೊತ್ತಾಯ್ತಾ. ಈ ಉಪಯೋಗಕರ ಬ್ಲೀಚಿಂಗ್ ಪೌಡರ್ ಅನ್ನ ನಾವು ಹೇಗೆ ಪಡ್ಕೊತೀವಿ ಅಂದ್ರೆ ಕ್ಲೋರಿನ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿ ಏನ್ ಮಾಡ್ಬೋದು, ನಾವು ಬ್ಲೀಚಿಂಗ್ ಪೌಡರ್ ಅನ್ನ ಪಡಿಬಹುದು, ಗೊತ್ತಾಯ್ತಾ. ಸೊ ನೆಕ್ಸ್ಟ್ ನೋಡ್ರಿ, ನೈಜ ಸಂಯೋಜನೆ ಸಂಕೀರ್ಣವಾಗಿದ್ದರೂ ಚಲುವೆ ಪುಡಿಯನ್ನು ಕ್ಯಾಲ್ಸಿಯಂ ಡೈಕ್ಲೋರೈಡ್ ಸೂತ್ರದಿಂದ ಪ್ರತಿನಿಧಿಸಲಾಗುತ್ತದೆ. ಸೊ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರೀಬೇಕು. ಏನ್ ಬರೀಬೇಕು, OH5. ಇದಕ್ಕೆ ನಾವು ಏನಂತ ಕರಿತೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಅಂತ ಹೇಳಿ ಕರಿತೀವಿ. ಇದ್ರ ಜೊತೆಗೆ ಏನನ್ನ ರಿಯಾಕ್ಟ್ ಮಾಡಬೇಕು, ಕ್ಲೋರಿನ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಅನ್ನ ರಿಯಾಕ್ಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಸಿಗ್ತದ, CaOCl2 ಪ್ಲಸ್ H2O. CaO ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರೈಡ್ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ, ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರೈಡ್. ಏನದ, ಆಕ್ಸಿಜನ್ ಅದ, ಹೌದಲ್ಲ. ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರೈಡ್ ಅಥವಾ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿ ಕರಿತೀವಿ. ನಮ್ಗೆ ಈ ಉತ್ಪನ್ನ ಸಿಗ್ಲತ್ತದ. ಯಾವುದರಿಂದ ಸಿಗ್ಲತ್ತದ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣವನ್ನ ಕ್ಲೋರಿನ್ ಜೊತೆಗೆ ಮಿಕ್ಸ್ ಮಾಡಿದಾಗ ಬ್ಲೀಚಿಂಗ್ ಪೌಡರ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರೈಡ್ ಮತ್ತು
ನೀರು ನಮಗೆ ಉಪ ಉತ್ಪನ್ನವಾಗಿ ದೊರೆಯುತ್ತದೆ. ಈ ಬ್ಲೀಚಿಂಗ್ ಪೌಡರ್ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರೈಡ್ ಅನ್ನು ನಾವು ನೀರನ್ನ ಶುದ್ಧೀಕರಣ ಮಾಡೋದಕ್ಕೆ, ಕ್ರಿಮಿ ಕೀಟಗಳನ್ನ ಕೊಲೆ ಮಾಡೋದಕ್ಕೆ ಉಪಯೋಗ ಮಾಡತಕ್ಕಂಥ ಒಂದು ಲವಣ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಚಲವೆ ಪುಡಿಯನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸ್ತಾರೆ. ಅಂದ್ರೆ ಈ ಚಲವೆ ಪುಡಿ ನಮ್ಗೆ ಸಿಕ್ಕಿರ್ತಕ್ಕಂಥ ಈ ಚಲವೆ ಪುಡಿಯನ್ನು ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ? ಹೇಗೆ ಸಿಗ್ತದೆ ನಮಗೆ ಚಲವೆ ಪುಡಿ? ಸೋಡಿಯಂ ಕ್ಲೋರೈಡ್ ನ ಜಲೀಯ ದ್ರಾವಣವನ್ನು ವಿದ್ಯುತ್ ಪ್ರವಾಹಕ್ಕೆ ಹಾಯಿಸಿದಾಗ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಕ್ಲೋರಿನ್ ಸಿಕ್ತು. ಆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ಲವಣವಾಗಿ ಉಪಯೋಗ ಮಾಡ್ತೀವಿ. ಅದನ್ನೇ ಎದಕ್ಕೆ ಉಪಯೋಗ ಮಾಡ್ತೀವಪ್ಪ? ಈ ಸೋಡಿಯಂ ಹೈಡ್ರಾಕ್ಸೈಡ್ ಉಪಯೋಗ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿಪ್ಪ ಅಂದ್ರೆ ನೋಡ್ರಿ, ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ಲೋಹಗಳ ಜಿಡ್ಡು ನಿವಾರಣೆ ಮಾಡಲಾಕ ಅಂದ್ರೆ ಡಿಟರ್ಜೆಂಟ್ ಆಗಿ ಉಪಯೋಗ ಮಾಡ್ತೀವಿ. ಅಂದ್ರೆ ಬಟ್ಟೆ ಸಾಬೂನುಗಳನ್ನ ತಯಾರಿಕೆ ಮಾಡೋದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಮಾರ್ಜಕವಾಗಿ ನಾವು ಉಪಯೋಗವನ್ನ ಮಾಡ್ತೀವಿ. ಈ ಚಲವೆ ಪುಡಿಯನ್ನ ನೋಡ್ರಿ, ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಚಲವೆ ಮಾಡಲು, ಕಾಗದ ಕಾರ್ಖಾನೆಯ ಮರದ ತಿರುಳನ್ನು ಚಲವೆ ಮಾಡಲು ಮತ್ತು ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲವೆ ಮಾಡಲು ಅಂದ್ರೆ ಹೊಳೆಯ ತರ ಮಾಡೋದಕ್ಕೆ ಈ ಚಲವೆ ಪುಡಿಯನ್ನ ಬಳಸ್ತೀವಿ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಮತ್ತು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಕೂಡ ಈ ಚಲವೆ ಪುಡಿಯನ್ನ ಉಪಯೋಗ ಮಾಡ್ತೀವಿ. ಮರದ ಕಾರ್ಖಾನೆಯಲ್ಲಿ, ಕಟ್ಟಿಗೆ ಕಾರ್ಖಾನೆಯಲ್ಲಿ, ಬಟ್ಟೆ ಕಾರ್ಖಾನೆಯಲ್ಲಿ ಎಲ್ಲದರಲ್ಲಿ ಕೂಡ ಶೈನಿಂಗ್ ಬರೋದಕ್ಕೋಸ್ಕರ ಉಪಯೋಗ ಮಾಡ್ತಾರ. ಮತ್ತೆ ನಾವು ಕುಡಿಯುವ ನೀರಿನಲ್ಲಿ ಕ್ರಿಮಿ ಕೀಟಗಳನ್ನ ನಾಶ ಮಾಡಿ ನೀರನ್ನ ಶುದ್ಧೀಕರಣ ಮಾಡೋದಕ್ಕೂ ಕೂಡ ನಾವು ಈ ಚಲವೆ ಪುಡಿ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಲೋರೈಡ್ ಅನ್ನ ಉಪಯೋಗ ಮಾಡ್ತೀವಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಸೊ ಲವಣಗಳು ವೆರಿ ಇಂಪಾರ್ಟೆಂಟ್. ಹೋದ ವರ್ಷ ನಿಮಗೆ ಲವಣಗಳು ಇರಲಿಲ್ಲ, 35% ಸಿಲೆಬಸ್ ಏನು ಕಟ್ ಆಗಿದ್ದಲ್ಲ ಹೋದ ವರ್ಷ 10th ಅವ್ರಿಗೆ. ಈ 35% ಸಿಲೆಬಸ್ ಕಟ್ ಆಗಿದ್ರಲ್ಲಿ ಲವಣಗಳಿರಲಿಲ್ಲ. ಹಾಗಾಗಿ ಲವಣಗಳ ಮೇಲೆ ಯಾವ ಕ್ವಶನ್ಸ್ ಕೂಡ ಬಂದಿರಲಿಲ್ಲ. ಬಟ್ ಈ ವರ್ಷ ಯಾವ ಸಿಲೆಬಸ್ ಇನ್ನೂ ಕಟ್ ಆಗಿಲ್ಲ. ಸೊ ಹಾಗಾಗಿ ಲವಣಗಳು ನಿಮಗೆ ಇಂಪಾರ್ಟೆಂಟ್. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡು ಲವಣಗಳು ಹೇಗೆ ಉಂಟಾಗ್ತಾವೋ ಅವುಗಳ ಉಪಯೋಗ ಎಷ್ಟು ಗೊತ್ತಿದ್ರೆ ಸಾಕು. ಯಾವ ಯಾವ ದ್ರಾವಣಗಳ ಪರಿವರ್ತನೆಯಿಂದ ಯಾವ ಲವಣ ಉಂಟಾಗ್ತದೆ ಅನ್ನೋದು ಗೊತ್ತಿರಬೇಕು, ಮತ್ತೆ ಲವಣದ ಉಪಯೋಗಗಳು ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡಿ, ಅಡುಗೆ ಸೋಡಾ. ಸೊ ಈ ಅಡುಗೆ ಸೋಡಾ, ವಾಷಿಂಗ್ ಸೋಡಾವನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ವಿವರಣಾತ್ಮಕವಾಗಿ ವಿವರಿಸ್ತೀನಿ. ಸೊ ಇಂದಿನ ತರಗತಿಯನ್ನು ನಾವು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.